ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಅವ್ರು ಕೊಟ್ಟಂತ ಕಾರಣ ಸರಿ ಇದೆ ಅನ್ಸುತ್ತೆ? ಏನು ಕೊಟ್ಟಂತ ಕಾರಣ ತಪ್ಪೆ ಅಣ್ಣ. ಇನ್ನು ಏನೋ ಬೇಕಣ್ಣ. ಯಾಕೆಂತಂದ್ರೆ ಅವ್ರವ್ರಿಗೆ ಏನಂತಾರೆ, ಮಗು ಬೇಕು ಬೇಡ ಅನ್ನೋದು ಇಬ್ಬರಲ್ಲೂ ಇರಬೇಕು. ಅಪ್ಪನ್ ಗುಟ್ಟಿದ್ ಮಾತಾಡ್ದೆ ಕಣಯ್ಯ. ಈಗ ಜನರೇಷನ್ ಹೇಗಿದೆ, 4 ವರ್ಷ ಆಗಿದೆ ಮದುವೆ ಆಗಿ. ಅದು ಯಾವ ರೇಂಜಲ್ಲಿ ಮದುವೆ ಆಗಿದ್ದಾರೆ ಅಂದ್ರೆ ದಸರಾದಲ್ಲಿ ಹೋಗ್ಬಿಟ್ಟು ಪ್ರಪೋಸ್ ಮಾಡಿರೋದು. ಪೇಟೆಗೆ ಹೋಗ್ಕೊಂಡು ಫುಟ್ಪಾತ್ ಅಲ್ಲಿ ಮಾರಿ ಫ್ಯಾಮಿಲಿ ಲಡ್ಸಕ್ಕೆ ವಿದ್ಯೆ ಏನು ಬದನೆಕಾಯಿ ವ್ಯಾಪಾರ ಕೆಟ್ಟೋಯ್ತೆ. ದಾಕ್ಷಿ ಕಾಮಡಿಗಳು ತಂದು ಸಂಸ್ಕಾರ ಬೇಕು, ಸಂಸ್ಕಾರ. ಯಾಕಂದ್ರೆ ವರ್ಲ್ಡ್ ವೈಡ್ ಎಲ್ಲರೂ ನೋಡಿರ್ತಾರೆ ಇದನ್ನ. ಇವಾಗ ಮಗು ಆಗಿಲ್ಲ ಅಂತಂದ್ರೆ ಬೇರೆ ತರ ಇಂಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಹೌದು, ನಾನೊಂದು ವಿಷಯ ಕೇಳ್ಪಟ್ಟೆ. ನಿನಗೆ ಮ್ಯಾಟ್ರ್ ಇದೆ ಮೀಟ್ರ್ ಇಲ್ವಂತ. ಸೊ ಅವ್ರು ಕೇಳಿರೋದು ಕರೆಕ್ಟಾಗೇ ಇದೆ. ಈ ಹಬ್ಬ ಬ್ಯೂಟಿ ಕಾನ್ಸಿಯಸ್ ಇರೋದ್ರಿಂದ ಮೇಬಿ ಮಗು ಬೇಡ, ಇನ್ನೂ ಲೇಟ್ ಆಗಾಗ್ಲೇನೋ ಲೆಕ್ಕಾಚಾರ. ಹೆಂಗೆ ಏನು ಅಂತ ಅದು ಗೊತ್ತಿಲ್ಲ ಕಣ. ನಮ್ ತಾಯಿ ಸತ್ ಹೋಗುವೆ, ನಾನು ಇನ್ನು ಚಿಕ್ಕ ಹುಡುಗ. ಬೇಕು ಅಂದ್ರೆ ಆ ಸೀಗಡಿ ಸತಿನ ಕೇಳ್ಬಿಟ್ಟು ಹೇಳ್ತೀನಿ. ಸೊ ಇದೆಲ್ಲ ಲೆಕ್ಕಾಚಾರ ಹಾಕಿದ್ರೆ ಚಂದೇ ಶೆಟ್ಟಿ ಮಾಡಿರೋದೇ ಕರೆಕ್ಟ್. ಡಿವೋರ್ಸ್ ತಗೊಂಡಿರೋದು ಒಂದ್ ಲೆಕ್ಕದಲ್ಲಿ ತಪ್ಪು ಹೌದು, ಸರಿನೂ ಹೌದು. ಗುಂಡಲೆ ಎತ್ತು ಗುಂಡ ಅಂದ್ರೆ ಉಂಡೋರ್ ಎಷ್ಟರ ಅಂತ ನೀರಿಗೆ ಯಾಕಲ್ಲ. ಇದು ಯೋಚನೆ ಮಾಡ್ಬೋದಿತ್ತು. ಯಾಕೆಂತಂದ್ರೆ ಇದು ಬರೀ ಅವ್ರಿಬ್ಬರೇ ಲವ್ ಮಾಡಿ ಮದುವೆ ಆಗಿರೋದಲ್ಲ, ಫ್ಯಾಮಿಲಿ ಸಮೇತ ಒಂದಾಗಿ ಗ್ರ್ಯಾಂಡ್ ಆಗಿ ಮದುವೆ ಆಗಿರೋದು. ದೇಶ ದ್ವಾಸೆ ಭಾಷೆ ಏನ್ಲ ಇದು ಒಂದು ಅರ್ಥ ಆಗಿಲ್ಲ. ಅದೇನ್ ಬಿಡಿಸಿ ಹೇಳ. ಸೊ ಅವರು ಇದು ಸ್ವಲ್ಪ ಯೋಚನೆ ಮಾಡಿ ತಗೋಬೋದಿತ್ತು. ಹಾಗೆ ಇವತ್ತು ಯಾವುದೋ ಚಾನಲ್ ನೋಡಿದೆ, ಡಿವೋರ್ಸ್ಗೂ ಕೂಡ ಕೈ ಹಿಡ್ಕೊಂಡೇ ಬಂದಿದ್ದಾರೆ. ಶಶಿಕಲಾ ಜೊಲ್ಲೆ ಅವರು ಹೇಳಿದ್ರು ಇದು ಊಹಾ ಪೋಹ. ಯಾವುದು ಊ ಯಾರು ಪೋ ಯಾರು ಮಾಡ್ದವ್ನು ಯಾವನು? ಸೊ ಅಷ್ಟೊಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅವ್ರಿಬ್ಬರು ಮಧ್ಯೆ ಇದ್ದಾಗ ಇಷ್ಟು ಬೇಗ ಡಿವೋರ್ಸ್ ಪ್ಲಾನ್ ಮಾಡಬಾರ್ದಿತ್ತು ಅಂತ ನನ್ನ ಅನಿಸಿಕೆ. ನಿಂಗೆ ಯಾಕೆ ಸುಮ್ಕೇನಿರಲ್ಲ, ದೊಡ್ಡವ್ರ ಸಮಾಚಾರ. ಪ್ರೋ ಜನರೇಷನ್ ಬಗ್ಗೆ ಭಾರಿ ಕಷ್ಟ ಹೇಳಕ್ಕೆ. ಯಾಕೆಂದ್ರೆ ಹುಡುಗರು ಸರಿ ಅಂತ ಹೇಳಕ್ಕಾಗಲ್ಲ, ಹುಡುಗಿರು ಸರಿ ಅಂತ ಹೇಳಕ್ಕಾಗಲ್ಲ. ಜಾಸ್ತಿ ಮಾತಾಡಿದ್ರೆ ಮೂತಿ ಮೇಲೆ ಕುದಿಯ ಎಣ್ಣೆ ಹಾಕ್ಬಿಡ್ತೀನಿ. ಯಾರು ತಪ್ಪಿರ್ಬೋದು ಇವರಿಬ್ಬರ ನಡುವೆ? ನಿವೇದಿತ ಆಬ್ವಿಯಸ್ಲಿ. ಸಮಾಧಾನ ಮಾಡ್ಕೋ. ಬಿರಳಾಗ ಇಲ್ದೇ ಹೋದ್ರೆ ಏನು, ಅವ್ನು ಬಿಟ್ಟು ಹೋಗಿರೋ ಜೋಪಡಿ ಇದೆ, ಇಟ್ಕೋ. ಬೇಕಾದಷ್ಟು ಸಾಮಾನು ಬಿಟ್ಟವನೆ, ಇಟ್ಕೋ. ಮತ್ತೆ ಒಂದಾದ್ರೆ ಖುಷಿ ಆಗುತ್ತಾ? ಇವರಿಬ್ರು ಜೋಡಿ ಒಂದಾಗ್ಬೋದು ಅನ್ಸುತ್ತಾ? ಏನು ಅನ್ಸುತ್ತೆ? ನನ್ನ ಕಡೆಯಿಂದ ಒಂದಾಗಬಾರ್ದು. ಇದು ಮುಂದೆ ಕಿತ್ತೋಗೋ ಸಂಬಂಧನೇ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಒಂದಾದ್ರೂ ಕೂಡ ಮತ್ತೆ ನೆಕ್ಸ್ಟ್ ಇದೇ ಥರ ಜಗಳ ಸ್ಟಾರ್ಟ್ ಆಗುತ್ತೆ. ನನ್ನ ಅನಿಸಿಕೆ ಬೇಡ, ಒಂದಾಗದೇ ಇರೋದೇ ಬೆಸ್ಟ್. ಹೋಗಿ ಹೇಳಿ ನಿಮ್ಮ ಓನರ್ಗೆ. ಹಲೋ ಸುಸ್ಮಿ, ಕೇಳಿಸ್ಕೊಂತ ಇದೀನಪ್ಪ. ಅವ್ರು ದೂರ ಇರಿದ್ರೆ ಬೆಟರ್ ಅಂತ ಅನ್ಕೋತೀವಿ. ದೇವರ ಸಂಬಂಧ ಸರಿ ಅಂತೀರ? ಸರಿ ಹೌದು, 100%. ಆ ಕರಿಲಿರೋ ಬಿಳಿಲಿರೋ ಕರಿ ನೋಡ್ಬೇಕು ಅಂದ್ರೆ ಈ ಕಣ್ಗಳಿಂದ ಆಗಲ್ಲ ಸರ್. ಅದಕ್ಕೊಳಗಡೆ ಅಂತ ಒಂದು ಕಣ್ಣಿದೆ, ಆ ಕಣ್ ತೆಗೆದು ನೋಡಿ ಎಲ್ಲ ಗೊತ್ತಾಗುತ್ತೆ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. 7 ಮೀಟರ್ ಕುಡಿದಾರ ಅನ್ನೋದು ನಾನು 2 ಮಾತು ಮುಗಿದು ಅಂತ ಹೇಳಿದ್ಬಿಡಿ. ಎಷ್ಟು ಜನ ಕಚರ ನನ್ನ ಮಕ್ಕಳು ಮನೇಲಿ ಹೆಂಡತಿ ಇಟ್ಕೊಂಡು ಹೊರಗಡೆ ಇನ್ನೊಂದು ಸೆಟಪ್ ಮಾಡ್ಕೊಂಡಿಲ್ಲ. ಎಷ್ಟು ಜನ ವರ್ಷ ಹೆಂಗಸರು ಮನೇಲಿ ಗಂಡನ ಇಟ್ಕೊಂಡು ಮನ್ಸಲ್ಲಿ ಇನ್ನೊಬ್ಬನ ಇಟ್ಕೊಂಡಿಲ್ಲ.